ಶ್ರದ್ಧಾಭಕ್ತಿಯ ಕೇಂದ್ರವಾಗಿರೋ ತಿರುಪತಿಯಲ್ಲಿ ಲಡ್ಡು ದಂಗಲ್ ಜೋರಾಗಿದೆ. ವೈಎಸ್ಆರ್ ಕಾಂಗ್ರೆಸ್ ಹಾಗೂ ತೆಲುಗುದೇಶಂ ನಾಯಕರ ರಾಜಕೀಯ ವಾದ ವಿವಾದಕ್ಕೆ ಇದೀಗ ಎಲ್ಲ ಕಡೆ ಅದರ ಬಗ್ಗೆನೇ ಸುದ್ದಿ. ಇದು ಭಕ್ತರಿಗೆ ದೊಡ್ಡ ಶಾಕ್ ಕೊಟ್ಟಿದೆ. ಆಂಧ್ರ ಪ್ರದೇಶದಲ್ಲಿ ವಿಶೇಷವಾಗಿ ತಿರುಪತಿಯ ಈ ಲಡ್ಡು ಬಗ್ಗೆ, ಅಂದರೆ ಅದರಲ್ಲಿ ದನದ ಕೊಬ್ಬಿದೆ ಅನ್ನುವಂಥ ವಿಚಾರ ಲಡ್ಡಿಗೆ. ಸೊ ಇದು ದೊಡ್ಡ ಮಟ್ಟದಲ್ಲಿ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ಬನ್ನಿ ಇದರ ಬಗ್ಗೆ ಒಂದು ಅಪ್ಡೇಟ್ ರಿಪೋರ್ಟ್ ಇಲ್ಲಿದೆ. ತಿರುಪತಿ ತಿಮ್ಮಪ್ಪನ ಲಡ್ಡು ಕೋಲಾಹಲ. ಜಗನ್ರಿಂದ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ. ತಪ್ಪಿತಸ್ಥರನ್ನು ಶಿಕ್ಷಿಸಿ ಎಂದ ఆచార్య సత్యేంద్ర దాస్. వెంకటేశ్వర స్వామి పవిత్రతను దెబ్బతీశారు. ఎన్నోసార్లు చెప్పాం. అక్కడ ఎంత దుర్మార్గంగా ప్రయత్నం చేశారంటే అంత దుర్మార్గంగా ప్రవర్తించారు. కడాన అన్న దానంలో క్వాలిటీ ఆఫ్ ఫుడ్ లేకుండా చేశారు. దేవుని దగ్గర పెట్టే ప్రసాదం అపవిత్రం చేసే విధంగా ఓసారి బాధేస్తుంది. నాసి రకమైన ఇంగ్రీడియంట్సే కాకుండా ఎనిమల్ ఫ్యాట్ కూడా వాడారని, ఏది ಗೀಗೆ ಬದಲು. ಕೇಳಿದ್ರಲ್ಲ, ಇದೊಂದು ಹೇಳಿಕೆ ಈಗ ಆಂಧ್ರ ಮಾತ್ರ ಅಲ್ಲ, ಇಡೀ ದೇಶದಾದ್ಯಂತ ಕೋಲಾಹಲ ಎಬ್ಬಿಸಿದೆ. ತಿರುಪತಿ ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ. ತಿಮ್ಮಪ್ಪನ ಲಡ್ಡು ಪ್ರಸಾದ ಅಂದ್ರೆ ಭಕ್ತರಿಗೆ ಪಂಚಪ್ರಾಣ. ಆದ್ರೆ ಅದೇ ತಿರುಪತಿ ಲಡ್ಡು ನಾನ್ ವೆಜ್ ಅನ್ನೋದು ಲ್ಯಾಬ್ ರಿಪೋರ್ಟ್ನಲ್ಲಿ ಬಯಲಾಗಿದೆ. ಈಗ ಆಂಧ್ರದಲ್ಲಿ ತಿರುಪತಿ ತಿಮ್ಮಪ್ಪನ ಲಡ್ಡು ಕೋಲಾಹಲ ಎದ್ದಿದೆ. ತಿರುಪತಿ ಲಡ್ಡುಗೆ ಪ್ರಾಣಿಗಳ ಕೊಬ್ಬು, ಮೀನಿನ ಎಣ್ಣೆ ಬಳಕೆ ವಿಚಾರವಾಗಿ ರಾಮ ಜನ್ಮಭೂಮಿ ಪ್ರಧಾನ ಅರ್ಚಕರು ಪ್ರತಿಕ್ರಿಯೆ ನೀಡಿದ್ದು, ಜಗನ್ರಿಂದ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಆಗಿದ್ದು ತಪ್ಪಿತಸ್ಥರನ್ನು ಶಿಕ್ಷಿಸಿ ಎಂದಿದ್ದಾರೆ. ನಾಯ್ಡು ವಿರುದ್ಧ ಹೈಕೋರ್ಟ್ ಮೆಟ್ಟಿಲೇರಿದ ಜಗನ್. ಹಾಲಿ ಸಿಎಂ ವಿರುದ್ಧ ಮಾಜಿ ಸಿಎಂ ಕಾನೂನು ಸಮರ. ಲಡ್ಡು ದಂಗಲ್ ಈಗ ಹಾಲಿ ಸಿಎಂ ವರ್ಸಸ್ ಮಾಜಿ ಸಿಎಂ ಯುದ್ಧಕ್ಕೆ ಕಾರಣವಾಗಿದ್ದು, ಚಂದ್ರಬಾಬು ನಾಯ್ಡು ಆರೋಪದ ವಿರುದ್ಧ ಜಗನ್ ಮೋಹನ್ ರೆಡ್ಡಿ ಕಾನೂನು ಸಮರಕ್ಕೆ ಮುಂದಾಗಿದ್ದಾರೆ. ಆಂಧ್ರ ಹೈಕೋರ್ಟ್ಗೆ ಜಗನ್ ಅರ್ಜಿ ಸಲ್ಲಿಸಿದ್ದು, ಬುಧವಾರ ಆಂಧ್ರ ಹೈಕೋರ್ಟ್ನಲ್ಲಿ ಲಡ್ಡು ಅರ್ಜಿ ವಿಚಾರಣೆ ನಡೆಯಲಿದೆ. ರಾಜಕೀಯ ಸೇಡಿಗಾಗಿ ಭಕ್ತರ ಮನಸ್ಸು ಕೆಡಿಸಬೇಡಿ. ಇತ್ತ ಟಿಟಿಡಿ ಮಾಜಿ ಸದಸ್ಯ ಶಾಸಕ ಎಸ್ಆರ್ ವಿಶ್ವನಾಥ್ ಪ್ರತಿಕ್ರಿಯೆ ನೀಡಿದ್ದು, ರಾಜಕೀಯ ಸೇಡಿನ ಮೂಲಕ ಭಕ್ತರ ಮನಸ್ಸು ಕೆಡಿಸಬಾರದು ಎಂದಿದ್ದಾರೆ. ತಿಮ್ಮಪ್ಪನ ಭಕ್ತರಲ್ಲಿ ಆತಂಕ, ಆಕ್ರೋಶ. ಒಟ್ನಲ್ಲಿ ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲೇ ಇಂಥ ಘೋರ ಅಚಾತುರ್ಯ ನಡೆದಿದ್ದು, ಇಲ್ಲಿ ತಪ್ಪು ಮಾಡಿದವರಿಗೆ ಕಾನೂನು ಕಠಿಣ ಶಿಕ್ಷೆ ನೀಡಬೇಕು ಅನ್ನೋದು ಭಕ್ತರ ಒತ್ತಾಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ತಿಮ್ಮಪ್ಪನ ಲಡ್ಡಿಗೆ ಪ್ರಾಣಿಗಳ ಕೊಬ್ಬು ಮಿಕ್ಸ್ ಆಗಿದೆ ಅಂತ ಟಿಟಿಡಿ ಒಪ್ಪಿಕೊಂಡಿದೆ. ಈ ಮಧ್ಯೆ ಜಗನ್ ಸ್ಪಷ್ಟನೆ ಕೊಟ್ಟರೆ ಪವನ್ ಕಲ್ಯಾಣ್ ಕೌಂಟರ್ ಕೊಟ್ಟಿದ್ದಾರೆ. ಏನದು ಈ ಸ್ಟೋರಿ ನೋಡಿ. ತಿಮ್ಮಪ್ಪನ ಪ್ರಸಾದದಲ್ಲಿ ದನದ ಕೊಬ್ಬು ಬಳಕೆ ಸತ್ಯ. ಕೊಬ್ಬು ಮಿಕ್ಸ್ ಪ್ರಮಾದ ಒಪ್ಪಿಕೊಂಡ ತಿರುಪತಿ ಟ್ರಸ್ಟ್. ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿರುವ ತಿರುಪತಿ ಲಡ್ಡು ಪ್ರಕರಣ ಇದೀಗ ದೇಶಾದ್ಯಂತ ಆಕ್ರೋಶಕ್ಕೆ ಕಾರಣ ಆಗಿದೆ. ತಿಮ್ಮಪ್ಪನ ಲಡ್ಡುವಿನಲ್ಲಿ ದನದ ಕೊಬ್ಬು, ಮೀನಿನ ಎಣ್ಣೆ ಬಳಸಲಾಗುತ್ತಾ ಎಂಬ ಪ್ರಶ್ನೆಗೆ ಉತ್ತರಿಸಿರುವ ಟಿಟಿಡಿಯ ಇಒ ಶ್ಯಾಮಲರಾವ್, ತಿಮ್ಮಪ್ಪನ ಪ್ರಸಾದಕ್ಕೆ ಬಳಸುತ್ತಿದ್ದ ತುಪ್ಪದ ಗುಣಮಟ್ಟವು ಉತ್ತಮ ಆಗಿಲ್ಲ ಅಂತ ಹೇಳಿದ್ರು. లార్డ్ అంటే స్కిన్ కింద ఉండే ఫ్యాట్, ఫిట్ ఫ్యాట్ అనుకోవచ్చు. అది లార్డ్ అనేది వాల్యూ ఆ టెస్ట్ చేస్తే 116 వచ్చింది. ఉండాల్సింది ఎంతంటే 102కి కింద ఉండాలి. ఇట్ షుడ్ బి బిలో 102, బట్ ఇట్ ఈస్ అబౌవ్ 102, which means that it is adulterated with lard also.
నెక్స్ట్ ఈజ్ పామ్ ఆయిల్ అండ్ బీఫ్ టాలో. ఇవి రెండు ఉంటే ಸಿಎಂ ನಾಯ್ಡು ಆರೋಪ ತಳ್ಳಿ ಹಾಕಿದ ಜಗನ್. ಇತ್ತ ಆಂಧ್ರ ಸರ್ಕಾರದಿಂದ ವರದಿ ಕೇಳಿದ ಕೇಂದ್ರ. ಸಿಎಂ ಚಂದ್ರಬಾಬು ನಾಯ್ಡು ವಿರುದ್ಧ ಮಾಜಿ ಸಿಎಂ ಜಗನ್ಮೋಹನ್ ರೆಡ್ಡಿ ಕೆಂಡ ಕಾರಿದ್ರು. ಪ್ರತಿ ಟ್ಯಾಂಕರ್ ತುಪ್ಪ ಕೊಡಬೇಕಾದ್ರೆ ಎನ್ಐಬಿಯಿಂದ ಪತ್ರ ಮುಖ್ಯ. 3 ಪರೀಕ್ಷೆ ಆದಮೇಲೆ ಟಿಟಿಡಿಯ ತುಪ್ಪದ ಟ್ಯಾಂಕರ್ ಒಳಗೆ ಬರುತ್ತೆ. చంద్రబాబు నాయుడు ಸರ್ಕಾರ 100 ದಿನದಲ್ಲೇ ಹಳಿ ತಪ್ಪಿದೆ ಎಂದರು. రాజకీయాల కోసం ఉపయోగించుకోవాలి అని ఆలోచన చేయగలిగిన దుర్మార్గమైన మనస్తత్వం ఒక చంద్రబాబు నాయుడు గారికి మాత్రమే ఉంటాయి. నిజంగా ఇది ఎంత దారుణమైన డైవర్షన్ పాలిటిక్స్ అంటే, ఒకవైపున 100 రోజులు చంద్రబాబు నాయుడు గారి పరిపాలన మీద ప్రజలందరూ కూడా చంద్రబాబు నాయుడు మీద కోపం వెలుపుచుతా ఉన్నారు. ಇದಿಷ್ಟೇ ಅಲ್ಲದೆ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬನ್ನ ಬೆರೆಸಲಾಗಿದೆ ಅಂತ ಸಿಎಂ ನಾಯ್ಡು ಆರೋಪವನ್ನ ಹೈಕೋರ್ಟ್ ಹಾಲಿ ನ್ಯಾಯಾಧೀಶರು ಅಥವಾ ನೇಮಿಸಿರುವಂತಹ ಸಮಿತಿ ತನಿಖೆ ನಡೆಸಬೇಕು ಅಂತ ಜಗನ್ ಪರ ವಕೀಲರು ಮನವಿ ಮಾಡಿದ್ದಾರೆ. ಇತ್ತ ಲಡ್ಡು ಸಂಘರ್ಷದ ವರದಿ ನೀಡುವಂತೆ ಕೇಂದ್ರ ಸಚಿವ ಜೆಪಿ ನಡ್ಡಾ ಆಂಧ್ರ ಸಿಎಂ ನಾಯ್ಡು ಜೊತೆ ಚರ್ಚೆ ಮಾಡಿದ್ರಂತೆ. ಇತ್ತ ಜಗನ್ ಸಹೋದರಿ ಆಂಧ್ರ ಕಾಂಗ್ರೆಸ್ ಅಧ್ಯಕ್ಷೆ ಶರ್ಮಿಳಾ ಕೂಡ ಸಹೋದರನ ವಿರುದ್ಧ ಸಿಬಿಐ ತನಿಖೆಗೆ ನೀಡುವಂತೆ ಅಮಿತ್ ಶಾಗೆ ಪತ್ರ ಬರೆದಿದ್ದಾರೆ. ತುಪ್ಪದ ಸ್ಯಾಂಪಲ್ ಗುಜರಾತ್ ಪ್ರಯೋಗಾಲಯಕ್ಕೆ. ಇನ್ನು ಲಡ್ಡು ತಯಾರಿಸಲು ಬಳಸುತ್ತಿದ್ದ ತುಪ್ಪದ ಸ್ಯಾಂಪಲ್ ಗುಜರಾತ್ ಪ್ರಯೋಗಾಲಯಕ್ಕೆ ರವಾನೆ ಮಾಡಲಾಗಿದೆಯಂತೆ. ಸರಬರಾಜಾಗುತ್ತಿದ್ದ ತುಪ್ಪವನ್ನ ಸದ್ಯಕ್ಕೆ ಕ್ಲೋಸ್ ಮಾಡಲಾಗಿದೆ. ಸನಾತನ ರಕ್ಷಣಾ ಬೋರ್ಡ್ ರಚನೆಗೆ ಪವನ್ ಒತ್ತಾಯ. ಇತ್ತ ಲಡ್ಡು ಸಂಘರ್ಷ ಜೋರಾಗ್ತಿದ್ದಂತೆ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ದೇಶಾದ್ಯಂತ ಸನಾತನ ಧರ್ಮ ರಕ್ಷಣಾ ಬೋರ್ಡ್ ರಚನೆಗೆ ಒತ್ತಾಯಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬು ಹಾಗೂ ಮೀನಿನ ಎಣ್ಣೆ ಪತ್ತೆ. ದೇಶಾದ್ಯಂತ ಕೋಲಾಹಲ ಎಬ್ಬಿಸಿದೆ. ಲಡ್ಡು ದಂಗಲ್ ನಡುವೆ ಮುಸ್ಲಿಂ ಮುಖಂಡ ಅಬ್ದುಲ್ ರಜಾಕ್ ಹಲಾಲ್ ವಿಚಾರವನ್ನು ಎಳೆದು ತಂದಿದ್ದಾರೆ. ಹಲಾಲ್ ಸರ್ಟಿಫಿಕೇಟ್ ಇದ್ದಿದ್ದರೆ ಈ ಘಟನೆ ಆಗ್ತಾ ಇರಲಿಲ್ಲ. ಹಲಾಲ್ ದೃಢೀಕರಣ ಅನಿವಾರ್ಯ ಅಂತ ಅಬ್ದುಲ್ ರಜಾಕ್ ಹೇಳಿದ್ದಾರೆ. ಇದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ನಮ್ಮ ದೇಶದ ಅತಿ ಶ್ರೀಮಂತ ದೇವಾಲಯ ಅಂತ ಹೇಳಿದ್ರೆ ತಿರುಪತಿ ತಿರುಮಲ ದೇವಸ್ಥಾನಂ ಟ್ರಸ್ಟ್ ಬೋರ್ಡು. ಆ ದೇವಸ್ಥಾನದಲ್ಲಿ ಈ ಥರದ ಒಂದು ಧರ್ಮ ಭ್ರಷ್ಟದ ಒಂದು ಕೃತ್ಯ ನಡೆದಿದೆ ಅಂತ ಹೇಳಿದ್ರೆ ಇದು ನಮ್ಮ ಧಾರ್ಮಿಕ ಭಾವನೆಗಳಿಗೂ ಧಕ್ಕೆ ತಂದಂಥ ಒಂದು ವಿಷಯವಾಗಿರುತ್ತೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಮುಸಲ್ಮಾನರಾಗಿದ್ದರೂ ಕೂಡ ಅದು ತಿರುಪತಿಯ ಒಂದು ಪ್ರಸಾದ ಅಂತ ಹೇಳಿದ್ರೆ ಒಂದು ಭಕ್ತಿಯಿಂದ ನಾವು ಚಪ್ಪಲಿ ಬಿಚ್ಚಿ ಎರಡೂ ಕೈಗಳಿಂದ ಬಗ್ಬಿಟ್ಟು ಅದನ್ನು ಪ್ರಸಾದ ಅಂತ ಹೇಳ್ಕೊಂಡು ಒಂದು ಭಕ್ತಿಯಿಂದ ತೊಗೊಂಡು ತಿನ್ನೋರು ನಾವು. ಅದರಲ್ಲಿ ಹಂದಿ ಕೊಬ್ಬು, ಗೋವಿನ ಕೊಬ್ಬನ್ನು ಬಳಸಿದ್ದಾರೆ ಅಂತ ಹೇಳಿದ್ರೆ ಇದು ತುಂಬ ಖಂಡನೀಯ ಆಗಿರುತ್ತೆ. ನಾನು ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಇವತ್ತು ಅಂತ ಹೇಳಿದ್ರೆ, ಒಂದು ಭಕ್ತಿ ರೀ, ಎಲ್ಲ ಧರ್ಮದವರು ಅದರಲ್ಲಿ ಒಂದು ವಿಶ್ವಾಸ ಇಡೋರು. ಯಾರೇ ವಿದೇಶದಿಂದ ಬಂದರೂ ಕೂಡ ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಪ್ರಸಾದ ಅಂತ ತೊಗೊಂಡು ತಿನ್ನೋರು. ಇವತ್ತು ಅವ್ರ ಜೊತೆ ಈ ಥರ ಒಂದು ಇದಾಗಿದೆ ಅಂತ ಹೇಳಿದ್ರೆ ಅದು ಸರಾಸರಿ ತಪ್ಪು. ಅದು ಅದಕ್ಕೋಸ್ಕರನೇ ನಾವು ಹೇಳಿದ್ದು, ಒಂದು ಹಲಾಲ್ ಸರ್ಟಿಫಿಕೇಷನನ್ನು ತೊಗೊಂಡಿದ್ದಿದ್ರೆ ಇವತ್ತು ಈ ಥರದ ಒಂದು ಇದು ದಿನ ನೋಡೋಕ್ಕೆ ಬರ್ತಾನೆ ಇರಲಿಲ್ಲ. ಯಾಕೆ ನಾವು ಹಲಾಲ್ ಬಗ್ಗೆ ಒತ್ತಿ ಹೇಳ್ತಿದ್ವಿ ಅಂತ ಹೇಳಿದ್ರೆ, ನೋಡಿ ಇದು